ನಮಸ್ಕಾರ. ಸುಪ್ರೀಂ ಬ್ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಸಮಸ್ಯೆಯ ಕುರಿತಂತೆ ತಿಳಿದುಕೊಳ್ಳೋಣ. ಮಾನಸಿಕ ಸಮಸ್ಯೆ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದಾಗಿ ಈ ಮಾನಸಿಕ ಸಮಸ್ಯೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ, ಹಾಗೆ ಔಷಧಿಯೇ ಇಲ್ಲದೆ ಈ ಮಾನಸಿಕ ಸಮಸ್ಯೆಯಿಂದ ಹೇಗೆ ಗುಣಮುಖರಾಗಬಹುದು, ಇದನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸುಪ್ರೀಂ ಬ್ರೇ ಹೀಲಿಂಗ್ನ ಆಲ್ಟರ್ನೇಟ್ ಥೆರಪಿಸ್ಟ್ ಆದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮೇಡಮ್, ಇವತ್ತು ಮಾನಸಿಕ ಸಮಸ್ಯೆ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಯಾರಿಗೆ ಕೇಳಿದ್ರು ಕೂಡ ನನಗೆ ಟೆನ್ಷನ್ ಇದೆ, ಸ್ಟ್ರೆಸ್ ಇದೆ, ಡಿಪ್ರೆಷನ್ ಇದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಈ ಮಾನಸಿಕ ಸಮಸ್ಯೆ ಅಂದರೆ ಏನು ಅಂತ ತಿಳಿಸ್ಕೊಡಿ. ನೋಡಿ, ನಾವು ಜೀವನದಲ್ಲಿ ಅನುಭವಿಸುವಂಥ ಕಹಿ ಘಟನೆಗಳಿಂದಾಗಿ ಏನೊಂದು ನೋವು ಅನುಭವಿಸ್ತೀವಲ್ಲ, ಇದರಿಂದಾಗಿ ನಮ್ಮ ಮನಸ್ಸಿಂದ ಬರುವಂಥ ರೆಸ್ಪಾನ್ಸು ಏನಿದೆ, ಇದು ನಮ್ಮ ಮಾನಸಿಕ ತೊಂದರೆಗಳಿಗೆ ಎಡೆ ಮಾಡಿ ಕೊಡುತ್ತೆ. ಸಿಟ್ಟಿರ್ಬೋದು, ಭಯ, ಆತಂಕ, ಆಮೇಲೆ ಅವಮಾನಕ್ಕೆ ಒಳಗಾದಾಗ ದ್ವೇಷ, ಅಸೂಯೆ, ಈ ರೀತಿ ನೆಗೆಟಿವ್ ಭಾವನೆಗಳು ಅಂತ ಹೇಳ್ತೀವಿ. ಈ ನೆಗೆಟಿವ್ ಭಾವನೆಗಳನ್ನು ನಾವು ಅನುಭವಿಸಿದಾಗ ನಮ್ಮ ಮನಸ್ಸು ಅದು ರೋಸಿ ಹೋಗ್ತಾ ಹೋಗುತ್ತೆ. ಎವ್ರಿಡೇ ಪ್ರತಿಯೊಂದು ನೆಗೆಟಿವ್ ಭಾವನೆಯೂ ಅನುಭವಿಸ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮ ಮನಸ್ಸಿನ ಸೌಂದರ್ಯ ಅಂತ ಏನು ಹೇಳ್ತೀವಿ ಅದು ಹಾಳಾಗ್ತಾ ಹೋಗುತ್ತೆ. ಸೊ ಇದು ಓವರ್ ಎ ಪೀರಿಯಡು ಅವರಲ್ಲಿ ಒಂದು ಮಾನಸಿಕ ರೋಗವಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಅತಿಯಾದ ಭಯ, ಆತಂಕ, ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟಿಗೆ ಒಳಗಾಗೋದು, ಹತಾಶೆಗೆ ಒಳಗಾಗಿ ಡಿಪ್ರೆಷನ್ಗೆ ತಿರುಗುತ್ತೆ. ಆಮೇಲೆ ಸ್ಟ್ರೆಸ್ಸು, ಅತಿಯಾದ ಸ್ಟ್ರೆಸ್ಗೆ ಒಳಗಾದಾಗ ನಮಗೆ ಸ್ಟ್ಯಾಮರಿಂಗ್ ಬರೋದು, ಅಥವಾ ಏನು ಕೆಲಸ ಮಾಡಲಿಕ್ಕೂ ಭಯ ಆಗೋದು, ಕಾನ್ಫಿಡೆನ್ಸ್ ಇರೋದಿಲ್ಲ. ಈ ರೀತಿ ನಮ್ಮ ಡೇ ಟು ಡೇ ಲೈಫಲ್ಲಿ ಸರಾಗವಾಗಿ ಕೆಲಸಗಳು ಮಾಡಲಿಕ್ಕೆ ಆಗೋದಿಲ್ಲ. ಈ ಮಾನಸಿಕ ತೊಂದರೆಗಳಿಂದಾಗಿ ಕಾನ್ಫಿಡೆಂಟಾಗಿ ನಾವು ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ, ಮಿಸ್ಟೇಕ್ಗಳನ್ನು ಮಾಡ್ತೀವಿ. ಅದರಿಂದ ಇನ್ನೂ ಒಂದಷ್ಟು ಮಾನಸಿಕ ಆತಂಕಕ್ಕೆ ಒಳಗಾಗ್ತೀವಿ. ಈ ಥರ ಆ್ಯಡ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಅದು ಇದೊಂಥರ ವಿಷ ಬೀಜ ಥರ, ಆಯಿತಾ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ದೊಡ್ಡವ್ರು ಏನು ಮಾಡಿಬಿಡ್ತಾರೆ, ಅಲ್ಲೋಗ್ಬಿಡ ಗುಮ್ಮ ಬರುತ್ತೆ, ಮಕ್ಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅದಕ್ಕೆ ಭಯ ಅನ್ನೋ ಬೀಜನ ಬಿತ್ಬಿಡ್ತಾರೆ. ಅವರೇನೋ ಆ ಮೊಮೆಂಟಿಗೆ ಅವ್ರದ್ದು ಪ್ರೆಷರ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮಗು ಮನಸ್ಸಲ್ಲಿ ಹಾಗೆ ಹೇಳ್ಬಿಡ್ತಾರೆ. ಬಟ್ ಅದು ಬೀಜವಾಗಿ ಮನಸ್ಸಲ್ಲಿ ಏನೊಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಮುಂದೆ ಅದು ಬೆಳೀತಾ ಹೋಗುತ್ತೆ, ಒಳಗಡೆನೆ ಆ್ಯಡ್ ಆನ್ ಹಾಕ್ಕೊಂಡು ಹೋಗುತ್ತೆ. ಹಾಗೆ ಬೆಳೀತಾ ಹೋಗಿ ಮುಂದೆ ಆ ಮಗುಗೆ ಕಾನ್ಫಿಡೆನ್ಸ್ ಅನ್ನೋದಿರಲ್ಲ. ಕೆಲವರಿಗೆ ಏನೇ ಮಾಡಿದ್ರೂ ಸಕ್ಸಸ್ ಆಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಈಗ ನನ್ನ ಪೇಷಂಟ್ಗಳನ್ನ ನಾನು ಸ್ಟಡಿ ಮಾಡುವಾಗ ಹೆಚ್ಚಿನ ಜನದಲ್ಲಿ ಈ ಡಿಪ್ರೆಷನ್ಗೆ ಒಳಗಾಗಿರೋಂಥ ಪೇಷಂಟ್ಗಳಿಗೆ ಚಿಕ್ಕವರಿದ್ದಾಗ ಅವ್ರಿಗೆ ದೊಡ್ಡವ್ರು ನೀನು ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ ಹೇಳ್ಬಿಟ್ಟಿರ್ತಾರೆ. ಅದು ಆ ಮಗುವಿನ ಮನಸ್ಸಿನಲ್ಲಿ ಹೋಗಿ ಭದ್ರವಾಗಿ ಕೂತ್ಬಿಟ್ಟಿರೋದು. ಸೊ ಹಾಗಾಗಿ ಅವ್ರು ದೊಡ್ಡವರಾದಮೇಲೆ ಅವ್ರಿಗೆ ಅವ್ರ ಮೇಲೆ ಬೇಸರ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಏನು ಕೆಲಸಕ್ಕೂ ಪ್ರಯೋಜನ ಇಲ್ಲ, ಈ ರೀತಿ ಭಾವನೆ ಏನಿರುತ್ತೆ ಅವ್ರಿಗೆ ಲೇಸಿನೆಸ್ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ. ಲೆಥಾರ್ಜಿಕ್ ಆಗಿರ್ತಾರೆ, ಯಾರ ಜೊತೆ ಒಂದು ಮಿಂಗಲ್ ಆಗಲ್ಲ, ಮಾಡಲ್ಲ. ಈ ರೀತಿ ಮಾನಸಿಕ ತೊಂದರೆಗಳು ಹುಟ್ಕೊಳ್ತವೆ. ಈ ಸ್ಟ್ರೆಸ್ಸಿಂದ ಕೂಡ ಮಾನಸಿಕ ಸಮಸ್ಯೆ ಅನ್ನುವಂಥದ್ದು ಉಂಟಾಗುತ್ತಾ? ಖಂಡಿತ. ಸ್ಟ್ರೆಸ್ಸಿಂದಾಗಿ ಏನಾಗುತ್ತೆ ಅಂತಂದರೆ ನಮ್ಮ ನರಗಳು ಈಸಿಯಾಗಿರೋದಿಲ್ಲ, ಬಹಳ ಪ್ರೆಷರ್ಗೆ ಒಳಗಾಗ್ತವೆ. ಆ ಪ್ರೆಷರ್ನ ತಡೆಯೋಕ್ಕೆ ಆಗ್ದೇ ನಮ್ಮ ಸೆಲ್ಗಳೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಈ ಸ್ಟ್ರೆಸ್ಸಿಗೆ ಒಳಗಾಗೋರು ತುಂಬ ತಿಂತಾರೆ. ಯಾಕಂದರೆ ಬಾಡಿಗೆ ಎನರ್ಜಿ ಬೇಕಲ್ವಾ, ತಡ್ಕೊಳ್ಳೋಕ್ಕೆ, ವಿತ್ಸ್ಟ್ಯಾಂಡ್ ಮಾಡೋಕ್ಕೆ ಎನರ್ಜಿ ಬೇಕಲ್ವಾ. ಮತ್ತು ಸೆಲ್ಗಳು ಹಾಳಾಗದೇ ಇರೋ ಹಾಗೆ ನಮ್ಮ ಬಾಡಿನಲ್ಲಿ ಒಂದು ಏನು ಸಿಸ್ಟಮ್ ಅಂತಂದರೆ ಬಾಡಿನ ದಪ್ಪ ಮಾಡಿಬಿಡುತ್ತೆ. ಆವಾಗ ಎಷ್ಟೇ ಸ್ಟ್ರೆಸ್ ಬಂದ್ರೂ ಬಾಡಿ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ. ಜನ ಏನು ಮಾಡ್ತಾರೆ, ನನಗೆಲ್ಲ ಥೈರಾಯ್ಡ್ ಇರಬೇಕು ಅಂತ ಹೋಗಿ ಚೆಕ್ ಮಾಡಿಸ್ತಾರೆ, ಥೈರಾಯ್ಡ್ ಇರಲ್ಲ, ಆದರೂ ದಪ್ಪ ಆಗ್ತಿದ್ದಾರೆ. ಯಾಕೆ ಅನ್ನೋದೇ ಗೊತ್ತಾಗಲ್ಲ. ಹಲವಾರು ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡ್ತಾರೆ, ಹಲವಾರು ಪಿಲ್ಸ್ಗಳು ತೊಗೊಳ್ತಾರೆ, ಆದರೂ ರೆಮಿಡಿ ಸಿಗ್ತಾರಲ್ಲ. ಡಯಟ್ ಮಾಡ್ತಾರೆ, 2 ದಿನಕ್ಕೆ ಸಣ್ಣ ಆಗ್ತಾರೆ, ಆಮೇಲೆ ಮತ್ತೆ ದಪ್ಪ ಆಗ್ತಾರೆ. ಸೊ ರೂಟ್ ಕಾಸು ಇದು ಏನು ಅಂದರೆ ಅತಿಯಾದ ಸ್ಟ್ರೆಸ್ಗೆ ಒಳಗಾದಾಗ ನಮ್ಮ ಬಾಡಿಯ ನೇಚರ್ ಅದು, ನಮ್ಮ ಸೆಲ್ಗಳು ಹಾಳಾಗದಿರೋಂಗೆ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಬಾಡಿ ದಪ್ಪ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಸ್ಟ್ರೆಸ್ಸಿಗೆ ನಾವು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡೋದು, ಸ್ಟ್ರೆಸ್ಸಿಗೆ ಒಳಗಾಗದಿರೋಂಗೆ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡೋದು, ಅದು ಇಂಪಾರ್ಟೆಂಟ್. ಮೆಡಿಸನ್ ತೊಗೊಂಡ್ರೆ ಅದು ಪ್ರಯೋಜನಕ್ಕೆ ಬರಲ್ಲ.
ಓಕೆ, ಈಗ ಯಾರಿಗೆ ಕೇಳಿದ್ರು ಕೂಡ ನಾನು ಡಿಪ್ರೆಷನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. 100 ಜನರಲ್ಲಿ ಒಂದು 90% ಜನ ಅಂತೂ ಯಾರಿಗೆ ಕೇಳಿದ್ರು ನಂಗೆ ಡಿಪ್ರೆಷನ್ ಇದೆ ಅಂತ ಹೇಳ್ತಾರೆ. ಈ ಡಿಪ್ರೆಷನ್ ಯಾಕೆ ಬರುತ್ತೆ ಅಂತ ತಿಳಿಸ್ಕೊಡಿ. ಹೌದು ನೋಡಿ, ಮುಂಚೆ ಎಲ್ಲ ಜನ ಏನು ಮಾಡೋರು, ಶಿವ ಇಟ್ಟಂಗೆ ಆಗಲಿ ಬಿಡಪ್ಪ, ದೇವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕ್ಬಿಡೋರು. ಆಯಿತಾ, ಪರಮಾತ್ಮ ಏನು ಕೊಡ್ತಾನೆ, ಪ್ರಕೃತಿ ನಮ್ಗೆ ಏನು ಕೊಡುತ್ತೆ ಅದರಲ್ಲಿ ಖುಷಿಯಾಗಿ ಇರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು ಆವಾಗಿನ ಜನಜೀವನ. ಈಗಿನ ಜನಜೀವನ ಹಾಗಲ್ಲ. ಈಗ ಯಾರೋ ಚಿನ್ನದ ಒಡವೆ ಹಾಕ್ಕೊಂಡ್ರೆ ಹಾಂ ನಾನು ಹಾಗೆ ಹಾಕು, ಯಾರೋ ಕಾಲು ತೊಗೊಂಡ್ರೆ ಹಾಂ ನಾನು ತೊಗೊಳ್ಬೇಕು, ಯಾರೋ ಬಂಗ್ಲೆ ಕಟ್ರೆ ಹಾಂ ನಾನು ಬಂಗ್ಲೆ ಕಟ್ಟಬೇಕು. ಇವರೇನೆ ಆಸೆ ಅನ್ನೋದನ್ನು ಹುಟ್ಟಿಸ್ಕೊಂಡ್ಬಿಡ್ತಾರೆ, ವಿಚ್ ಈಸ್ ನಾಟ್ ನೆಸಸರಿ. ನಾವೇನು ಇಲ್ಲಿ ಪರ್ಮನೆಂಟಾಗಿ ಇರ್ತೀವ? ಪರ್ಮನೆಂಟಾಗಿ ಇರಲ್ಲ ಅಲ್ವಾ. ಆ ಮನೆ ಕಟ್ಕೊಂಡು ನಮಗೇನಾಗಬೇಕು? ದೇವರು ಅವನಾಗವನು ಕೊಡ್ತಾನ, ಅನುಭವಿಸಿ. ಇಲ್ವಾ, ಇರೋ ಮನೆಯಲ್ಲೇ ಖುಷಿಯಾಗಿರಿ. ಇಲ್ಲಿ ಖುಷಿಯಾಗಿರೋದು ಇಂಪಾರ್ಟೆಂಟ್. ಬಂಗ್ಲೆ ಕಟ್ಟಿರೋರನ್ನ ಹೋಗಿ ಕೇಳಿ ಖುಷಿಯಾಗಿದ್ದಾರಾ ಅಂತ ದೇಸೇನು ಅದು ನಮ್ಮ ಮೈಂಡ್ ಸೆಟ್ ಅಷ್ಟೇ. ನನ್ನ ಹತ್ರ ಕಾರ್ ಇದ್ದರೆ ಖುಷಿಯಾಗಿರ್ತೀನಿ, ಬಂಗ್ಲೆ ಇದ್ದರೆ ಖುಷಿಯಾಗಿರ್ತೀನಿ ಅನ್ನೋದು ನಮ್ಮ ಮೈಂಡ್ ಸೆಟ್ ಅಷ್ಟೇ. ಏನೂ ಇಲ್ಲದೆ ಇದ್ರೂ ನಾವು ಖುಷಿಯಾಗಿರಬೇಕು, ಅದು ನ್ಯಾಚುರಲ್ ಹ್ಯಾಪಿನೆಸ್ಸು. ಸೊ ಯಾವಾಗ ಮನುಷ್ಯ ಬಯಸಿದ್ದು ಸಿಗೋದಿಲ್ವೋ ಆವಾಗ ಹತಾಶೆಗೆ ಒಳಗಾಗ್ತಾನೆ. ಈ ಹತಾಶೆನೇ ಓವರ್ ಎ ಪೀರಿಯಡ್ ಡಿಪ್ರೆಷನ್ಗೆ ಟರ್ನ್ ಆಗುತ್ತೆ. ತುಂಬ ಜನಕ್ಕೆ ನಾನು ಒಳ್ಳೆ ಸ್ಟಾರ್ ಆಗಬೇಕು, ಫಿಲ್ಮ್ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದು ನೆರವೇರದಾದಾಗ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಕೆಲವ್ರಿಗೆ ಏನಾದರೂ ಅಚೀವ್ ಮಾಡಬೇಕು ಅಂತ ಇರುತ್ತೆ, ಅದು ನೆರವೇರ್ದ ಹೋದಾಗ ಹತಾಶೆಗೆ ಒಳಗಾಗ್ತಾರೆ. ಇನ್ನು ಕೆಲವರು ನಾನು ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಶ್ರೀಮಂತ ಆಗಿಬಿಡ್ಬೇಕು, ಏನೇನೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಅದು ವರ್ಕೌಟ್ ಆಗಿಲ್ಲ ಅಂದರೆ ಮನಿ ಲಾಸ್ ಆದಾಗ ಮತ್ತೆ ಸಾಲಗಾರರೆಲ್ಲ ಮನೆಗೆ ಬರ್ತಾರೆ, ಅವಮಾನ ಆಗುತ್ತೆ. ಇದೆಲ್ಲ ಆ್ಯಂಗ್ಸೈಟಿಗೂ ಕನ್ವರ್ಟ್ ಆಗುತ್ತೆ. ಡಿಪ್ರೆಷನ್ ಒಂದೇ ಅಲ್ಲ, ಮನೆ ಬಾಗಿಲಿಗೆ ಫೈನಾನ್ಷಿಯರ್ಸು ಬಂದಾಗ ಭಯ ಆಗುತ್ತೆ, ಇನ್ಸಲ್ಟ್ ಅಲ್ವಾ ಅದು. ಸೊ ಈ ರೀತಿ ಕೆಲವೊಂದು ಪ್ರಾಬ್ಲಮ್ಗಳನ್ನು ನಾವೇ ಹುಟ್ಟಾಕೊಳ್ತೀವಿ. ಯಾವತ್ತು ನಾನು ಏನು ಕೆಲಸಕ್ಕೋಸ್ಕರ ಭೂಮಿ ಮೇಲೆ ಬಂದಿದ್ದೀನಿ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಅವ್ರೇನು ಮಾಡ್ತಾರೆ ಇವ್ರೇನು ಮಾಡ್ತಾರೆ ಅದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಹೋದಾಗ ವಿ ಆರ್ ಗೋಯಿಂಗ್ ಇನ್ ರಾಂಗ್ ಟ್ರ್ಯಾಕ್ ಅಂತ ಅರ್ಥ. ಪ್ರಕೃತಿನೇ ದತ್ತವಾಗಿ ಏನು ಬರ್ತದೆ ಅದನ್ನು ಅನುಭವಿಸ್ಕೊಂಡು ಹೋದಾಗ ನಾವು ಹ್ಯಾಪಿಯಾಗೇ ಇರ್ತೀವಿ, ಡಿಪ್ರೆಷನ್ಗೂ ಒಳಗಾಗಲ್ಲ, ಆ್ಯಂಗ್ಸೈಟಿಗೂ ಒಳಗಾಗಲ್ಲ. ಹೇಳ್ತಾ ಇದ್ರಿ ಡಿಪ್ರೆಷನ್ ಯಾಕೆ ಬರುತ್ತೆ ಅಂತ ಹೇಳಿದ್ರಿ. ಈ ಆ್ಯಂಗ್ಸೈಟಿ ಅಂದರೆ ಏನು ಅಂತ ತಿಳಿಸ್ಕೊಡಿ, ಹಾಗೆ ಆ್ಯಂಗ್ಸೈಟಿಗೆ ಪ್ರಮುಖ ಕಾರಣ ಏನು ಅಂತ ತಿಳಿಸ್ಕೊಡಿ. ಆ್ಯಂಗ್ಸೈಟಿಗೆ ನಾನು ಟ್ರೀಟ್ಮೆಂಟ್ ಮಾಡಿರೋ 99% ಪೇಷಂಟ್ಗಳಲ್ಲಿ ಆ್ಯಂಗ್ಸೈಟಿಗೆ ಮೂಲ ಕಾರಣ ಒಂದು ಭಯ, ಇನ್ನೊಂದು ಲೋ ಸೆಲ್ಫ್ ಕಾನ್ಫಿಡೆನ್ಸ್. ಇದೆರಡು ಸೇರಿ ಆ್ಯಂಗ್ಸೈಟಿಗೆ ಎಡೆ ಮಾಡಿ ಕೊಡುತ್ತೆ. ಈಗ ನಾವು ಚಿಕ್ಕ ಮಕ್ಕಳಿದ್ದಾಗ ಅದೇ ನಾ ಹೇಳಿದ್ನಲ್ಲ ಆಗಲೇ, ಗುಮ್ಮ ಬರುತ್ತೆ, ಒಂದು ಭಯ ಅನ್ನೋದು ಹುಟ್ಟಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಆ ಮಗುಗೆ ಆ ಪ್ಲೇಸಿಗೆ ಹೋಗೋದು ಅಂದ್ರೇ ಭಯ ಆಗುತ್ತೆ. ಅವರು ದೊಡ್ಡವರಾದ್ಮೇಲೂ ಆ ಒಂದು ಪ್ಲೇಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಆ ಪ್ಲೇಸಿಗೆ ಹೋಗ್ಲಿಕ್ಕೆ ಬಿಡಲ್ಲ. ಈಗ ಕೆಲವರು ಹೇಳ್ತಾರೆ ನಾವು ಇಂಥ ಪ್ಲೇಸಿಗೆ ಹೋಗಬೇಕು ಅಂದ್ಕೊಂಡಿರ್ತೀವಿ ಬಟ್ ಹೋಗೋಕ್ಕೆ ಆಗೋದಿಲ್ಲ. ಸೊ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಆ ಪ್ಲೇಸಲ್ಲಿ ಇವ್ರಿಗೆ ಕಹಿ ಅನುಭವ ಆಗಿರೋದನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಇವರು ಆ ಪ್ಲೇಸಿಗೆ ಹೋಗಬೇಕು ಅಂದಾಗ ಸಬ್ಕಾನ್ಷಿಯಸ್ ಮೈಂಡ್ ಇವ್ರನ್ನ ಅಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ಏನೋ ಒಂದು ರೀಸನ್ ಆಗಿ ತಡೆ ಹಿಡಿತಾ ಇರುತ್ತೆ. ಈ ಥರ ಹಲವಾರು ಕಾರಣ ಇರುತ್ತೆ ಆ್ಯಂಗ್ಸೈಟಿ ಬರಲಿಕ್ಕೆ. ಆಮೇಲೆ ಮಕ್ಳುಗಳಿದ್ದಾಗ ಕಂಪೇರ್ ಮಾಡೋದು, ದೊಡ್ಡವನು ಬಹಳ ಜಾಣ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಅವನ್ನೇ ಜಾಸ್ತಿ ಹೊಗಳೋದು, ಚಿಕ್ಕ ಮಗುನ ದಡ್ಡ ಅಂತ ಬೈಯೋದು, ಕಂಪೇರ್ ಮಾಡೋದು. ಆವಾಗ ಆ ಮಗುಗೆ ನಾನು ದಡ್ಡ, ಯಾವುದಕ್ಕೂ ಯೂಸ್ ಇಲ್ಲ, ವಿಷ ಬೀಜ ಬಿತ್ಕೊಂಡ್ಬಿಡುತ್ತೆ ಮನಸ್ಸಲ್ಲಿ. ಸೊ ಅದರಿಂದ ಏನಾಗ್ಬಿಡುತ್ತೆ, ಆ ಮಗುಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಿರಲ್ಲ. ಪ್ರೊಯಾಕ್ಟಿವ್ ಆಗಿ ಯಾವುದೇ ಒಂದು ಇದರಲ್ಲಿ ಮುಂದೆ ನುಗ್ಗಿ ಹೋಗೋದು, ಸ್ಟೇಜ್ ಫಿಯರ್ ಅಂತೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಹಾಗೇ ಕ್ರಿಯೇಟ್ ಆಗೋದು. ಚಿಕ್ಕ ಮಕ್ಕಳಲ್ಲಿ ನಾವು ಅವ್ರ ಮನಸ್ಸಿನಲ್ಲಿ ಯಾವ ರೀತಿ ಒಂದು ನೆಗೆಟಿವ್ ಥಾಟನ್ನು ಇಂಡ್ಯೂಸ್ ಮಾಡಿರ್ತೀವಿ. ಸೊ ಅದರಿಂದಾಗಿ ನಮಗೆ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ಲ. ಇದರಿಂದಾಗಿ ಆ್ಯಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಒಂದು ನಾವು ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಕಹಿ ಅನುಭವಗಳು, ಇನ್ನೊಂದು ಹೊರಗಡೆಯಿಂದ ಜನಗಳ ಬಾಯಿಂದ ಬರೋವಂಥ ಒಂದು ನೆಗೆಟಿವ್ ಮಾತುಗಳೇನಿದೆ ಅದರಿಂದ ನಮ್ಮ ಮನಸ್ಸು ಮೇಲೆ ಆಗುವಂಥ ಇನ್ಫ್ಲುಯೆನ್ಸ್ಗಳು, ಇವುಗಳಿಂದಾಗಿಯೇ ನಮ್ಮ ಆತ್ಮವಿಶ್ವಾಸ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಲೈಫ್ನಲ್ಲಿ. ಸೊ ಈ ಆತ್ಮವಿಶ್ವಾಸ ಅನ್ನೋದು ಯಾವಾಗ ಕಡಿಮೆ ಆಗುತ್ತೆ ಅದು ನಮ್ಮಲ್ಲಿ ಉತ್ಸಾಹವನ್ನು ಕಡಿಮೆ ಮಾಡುತ್ತೆ. ಈ ಉತ್ಸಾಹ ಕಡಿಮೆ ಆಗೋದ್ರಿಂದಲೂ ಡಿಪ್ರೆಷನ್ ಬರುತ್ತೆ.
ಮತ್ತು ಸ್ಟ್ರೆಸ್ ಯಾಕೆ ಆಗುತ್ತೆ, ಬೇರೆಯವ್ರು ಸ್ಟ್ರೆಸ್ ನಿಭಾಯಿಸ್ತಾರೆ, ನಮ್ಗೆ ಯಾಕೆ ನಿಭಾಯಿಸ್ಲಿಕ್ಕಾಗಲ್ಲ? ಸ್ಟ್ರೆಸ್ ಅಂದರೆ ಇವಾಗ ಎಲ್ಲರಿಗೂ ಸ್ಟ್ರೆಸ್ ಆಗಬೇಕು, ಯಾಕೆ ಯಾರೋ ಒಬ್ರೊಬ್ರಿಗೆ ಸ್ಟ್ರೆಸ್ ಆಗುತ್ತೆ? ಓಕೆ, ನನ್ನಲ್ಲಿ ಏನೋ ಒಂದು ನ್ಯೂನ್ಯತೆ ಇರುತ್ತೆ. ಈಗ ನೀವು 10 ಕೆಲಸ ಮಾಡೋ ಕೆಪಾಸಿಟಿ ನಿಮಗಿದೆ, ನನಗೆ ಒಂದು ಕೆಲಸ ಮಾಡಲಿಕ್ಕೆ ಸುಸ್ತಾಗ್ತಿದೆ ಅಂದರೆ ನನ್ನಲ್ಲಿ ನ್ಯೂನ್ಯತೆ ಇರುತ್ತೆ ಅಂತ ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ನಮ್ಮ ಕೆಪಬಿಲಿಟಿನ ಜಾಸ್ತಿ ಮಾಡ್ಕೊಳ್ಬೇಕು, ಆಯಿತಾ? ಸ್ಟ್ರೆಸ್ಸಿಗೆ ಒಳಗಾದಾಗ ಫಸ್ಟು ನಾವು ಏನು ಅನಲೈಸ್ ಮಾಡ್ಕೊಳ್ಬೇಕು ಅಂದರೆ ನಾನು ಏನಕ್ಕೆ ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇದ್ದೀನಿ ಅದನ್ನು ಫಸ್ಟು ಕಂಡು ಹಿಡ್ಕೊಳ್ಬೇಕು. ಅದು ನೋಡಿದಾಗ ನಮ್ಮ ಮನಸ್ಸಿನಲ್ಲೇ ಆ ನ್ಯೂನತೆಗಳಿರುತ್ತೆ. ನಮ್ಮಲ್ಲಿ ಟೀಟಾ ಹೀಲಿಂಗ್ ಅಂತ ಮಾಡ್ತೀವಿ. ಈ ಟೀಟಾ ಹೀಲಿಂಗಲ್ಲಿ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಹಳ ಡೀಪರ್ ಲೆವೆಲಲ್ಲಿ, ಬಹಳ ಆಳವಾದ ಒಂದು ಲೆವೆಲಲ್ಲಿ ಯಾವ ರೀತಿ ಅವರು ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ, ಬಿಲೀಫ್ಸ್ ಅಂತ ಹೇಳ್ತೀವಿ. ಆ ಬಿಲೀಫು ಯಾವ ಥರ ಇದೆ ಅದು ಬಹಳ ಪ್ರಮುಖವಾಗುತ್ತೆ. ಸೊ ಹೆಚ್ಚಾಗಿ ನಾನು ನೋಡಿರೋ ಅಂಥ ಜನಗಳಲ್ಲಿ ಐ ಆಮ್ ಅಲೋನ್, ಹೌದು ಆಯಿತಾ, ನಾನು ಒಬ್ಬಂಟಿಯಾಗಿದ್ದೀನಿ, ನನಗೆ ಯಾರೂ ಸಪೋರ್ಟ್ ಇಲ್ಲ, ಆಮೇಲೆ ಎಲ್ಲ ಕೆಲಸ ನಾನೇ ಮಾಡಬೇಕು, ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ. ಇದು ಕಾಮನ್ನಾಗಿ ಹಲವಾರು ಜನಗಳಲ್ಲಿ ನಾನು ನೋಡಿದ್ದೀನಿ, ಆಯಿತಾ? ಫಿಯರ್ ಆಫ್ ಬೀಯಿಂಗ್ ಅಲೋನ್, ಆಮೇಲೆ ಫಿಯರ್ ಆಫ್ ಡಾರ್ಕ್ನೆಸ್, ಕತ್ಲೆ ಅಂದರೆ ಭಯ ಇರುತ್ತೆ ಕೆಲವರಿಗೆ ಒಳಗಡೆ, ಗೊತ್ತಾಯ್ತಾ? ಈ ಭಯಗಳೆಲ್ಲ ಆಂಗ್ಸೈಟಿ ರೂಪದಲ್ಲಿ, ಅದು ಸಿಂಪ್ಟಮ್ ಅಷ್ಟೇ. ಆಂಗ್ಸೈಟಿ ಅನ್ನೋದು ಸಿಂಪ್ಟಮ್. ರೂಟ್ ಕಾಸ್ ಬಂದು ಈ ರೀತಿಯ ಥಾಟ್ಸ್, ಬಿಲೀಫ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾದ ರೂಪದಲ್ಲಿ ಇರ್ತದೆ. ಸೊ ಅಲ್ಲಿ ಅದು ಡಿಲೀಟ್ ಆಗಬೇಕು. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಡಿಲೀಟ್ ಆದಾಗ ಇವ್ರಿಗೆ ಇಲ್ಲಿ ಆಂಗ್ಸೈಟಿ ಬರೋದು ಅವಾಯ್ಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ಗಳಲ್ಲಿ ಹಲವಾರು ಥರ ವೆರೈಟಿಗಳಿದ್ದಾವೆ. ಸೊ ನಾನು ಇಲ್ಲಿ ಸಜೆಸ್ಟ್ ಮಾಡೋದೇನು ಅಂದರೆ, ಸ್ಟ್ರೆಸ್ ಅಂದ ತಕ್ಷಣ ನೀವು ಭಯಕ್ಕೆ ಒಳಗಾಗೋ ಅಗತ್ಯ ಇಲ್ಲ. ಸುಮ್ಮನೆ ನಿದ್ರೆ ಮಾತ್ರೆಗಳು ತೊಗೊಳ್ಳೋದು, ಟೆನ್ಷನ್ ಕಡಿಮೆ ಆಗಲಿಕ್ಕೆ ಮಾತ್ರೆಗಳು ತೊಗೊಳ್ಳೋದು, ಅದೆಲ್ಲ ಅಗತ್ಯನೇ ಇಲ್ಲ. ನನಗೇನಕ್ಕೆ ಸ್ಟ್ರೆಸ್ ಆಗ್ತಾ ಇದೆ ಅದನ್ನು ಕಂಡು ಹಿಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದಾಗ ನಮಗೆ ಖಂಡಿತವಾಗಿ ಪರಿಹಾರ ಸಿಗತ್ತೆ. ಇದು ಹೇಗೆ ಅಂತಂದರೆ, ಮೇಲೆ ಛಾವಣಿಯಿಂದ ನೀರು ಸೋರ್ತಾ ಇದೆ ಅಂತ ಇಟ್ಕೊಳ್ಳಿ, ನಾವು ಛಾವಣಿಗೆ ಪ್ಲಾಸ್ಟರ್ ಹಾಕಬೇಕು. ನೀರನ್ನು ಒರೆಸ್ತಾ ಇದ್ರೆ ಅದು ನೆವರ್ ಎಂಡಿಂಗ್. ಹೌದು, ಗೊತ್ತಾಯ್ತಾ? ಸಿಂಪ್ಟಮ್ಗೆ ನೀವು ಪರಿಹಾರ ಕೊಡ್ತಾ ಇದ್ರೆ ಅದು ನೆವರ್ ಎಂಡಿಂಗ್. ಇವತ್ತು ನಿಮಗೆ 50 mg ಕೊಟ್ಟಿರ್ತಾರೆ, ನಾಳೆ 100 mg ಕೊಡ್ತಾರೆ, ನಾಡಿದ್ದು 500 mg, ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹೊರತು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. ಓಕೆ ಮೇಡಮ್, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ಔಷಧಿಯನ್ನೇ ಪಡೆದುಕೊಳ್ಳದೆ ರೇಖಿ ಚಿಕಿತ್ಸೆಯಿಂದ ಈ ಎಲ್ಲ ಸಮಸ್ಯೆಯಿಂದ ಗುಣಮುಖರಾದವರು ಮಾತನಾಡಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ತುಮಕೂರಿಂದ ಬಂದಿದ್ದೀನಿ. ನನಗೆ ಏನಾಗ್ತಿತ್ತು ಅಂದರೆ ನಿದ್ರೆ ಬರ್ತಾ ಇರಲಿಲ್ಲ, ತುಂಬಾ ಮಾನಸಿಕ ಒತ್ತಡದಿಂದ ನರಳ್ತಾ ಇದ್ದೆ. ಯಾವ ಮಟ್ಟಕ್ಕೆ ಅಂತಂದರೆ ನನ್ನ ಜೀವನನೇ ಸಾಕಾಗದೆ, ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಲೆವೆಲ್ಗೆ ಹೋಗಿದ್ದೆ. ಅವಾಗ ಇಲ್ಲಿ ಮೇಡಮ್ ಅವ್ರದ್ದು ಪ್ರೋಗ್ರಾಮ್ ಟಿ ವಿನಲ್ಲಿ ನೋಡಬೇಕಾದ್ರೆ ಫೋನ್ ಮಾಡಿಕೊಂಡು ನಾನು ಇಲ್ಲಿಗೆ ಬಂದು ರೇಖಿ ಚಿಕಿತ್ಸೆ ತೊಗೊಳೋದ್ರಿಂದ 5 ದಿನದಿಂದ ಚಿಕಿತ್ಸೆ ತೊಗೊಂಡಿದ್ದೀನಿ. ಇವಾಗ ಯಾವ ಮಟ್ಟಕ್ಕೆ ನನ್ನ ಮನಸ್ಸು ಒಂದು ಸ್ಥಿರವಾಗಿದೆ ಅಂತಂದರೆ, ಏನೇ ಬಂದ್ರೂ ಇವಾಗ ಎದುರಿಸೋ ಶಕ್ತಿ ಬಂದಿದೆ ನನಗೆ. ನಾನು ಇವಾಗ ತುಂಬಾ ಖುಷಿಯಾಗಿದ್ದೀನಿ. ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಮನಸ್ಸಿನ ಸ್ಥಿತಿ. ಇವಾಗ ಆ ಥರ ನಾನು ಚೆನ್ನಾಗಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ನಾನು ಜೋಸ್ಲಿನ, ಕರ್ನಾಟಕ ಸಿದ್ದಾಪುರದಿಂದ ಬಂದಿದ್ದೇನೆ. ಇಲ್ಲಿ ಬೆಂಗಳೂರು ನಾನು ರೇಖೆ ಚಿಕಿತ್ಸೆಗೋಸ್ಕರ ಬಂದಿದ್ದೆ. ಫಸ್ಟ್ ಬಂದಾಗ ನಾನು ಏನಾಗತ್ತೋ ಏನೋ ಎಲ್ಲ ಕಡೆ ಹೋಗಿದ್ದೀನಿ, ಎಲ್ಲೂ ಗುಣ ಆಗಲಿಲ್ಲ ಅಂತ, ಎಲ್ಲೂ ಸೇಮೇ ಇರ್ಬೋದಂತ ತಿಳ್ಕೊಂಡಿದ್ದೆ. ಸ್ವಲ್ಪ ಡಿಪ್ರೆಷನಲ್ಲಿದ್ದೆ, ಮತ್ತು ತುಂಬ ಥ್ರೋಟ್ ಪೇನ್ ಎಲ್ಲ ಆಗ್ತಿತ್ತು, ನುಂಗ್ಲಿಕ್ಕೆಲ್ಲ ಸ್ವಲ್ಪ ತ್ರಾಸಾಗ್ತಾ ಇತ್ತು. ಒಂದು 6 ತಿಂಗಳಿಂದ ಥ್ರೋಟ್ ಪ್ರಾಬ್ಲಮಿಂದ ತುಂಬ ಕಷ್ಟಪಡ್ತಾ ಇದ್ದೆ. ಇವಾಗ ಇಲ್ಲಿ ಬೆಳಗ್ಗೆ ಬಂದಿದ್ದೆ ನಾನು. ಬೆಳಗ್ಗೆಯಿಂದ 4 ಟ್ರೀಟ್ಮೆಂಟ್ ತೊಗೊಂಡಾಗಿಂದ ನಾನೀಗ ಫೀಲಿಂಗ್ ಗುಡ್, ಬೆಟರ್ ಅನಿಸ್ತಾ ಇದೆ, ಮನಸ್ಸೆಲ್ಲ ಹಗೂರ ಅನಿಸ್ತಾ ಇದೆ, ಹ್ಯಾಪಿಯಾಗಿ ಇರೋ ಥರ ಅನಿಸುತ್ತಾ? ಹ್ಯಾಪಿ ಥರ ಇದೆ. ನಾನು ತಗೊಂಡು ಸೆಲ್ಫ್ ಹೀಲಿಂಗ್ ಟ್ರೈನಿಂಗ್ ತೊಗೊಂಡೆ. ಇಟ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್. ಅದು ತೊಗೊಂಡ್ಮೇಲೆ ನನಗೆ ಫಿಯರು, ನನಗೆ ಆ್ಯಂಗ್ಸೈಟಿ, ವರ್ಕ್ ಮಾಡೋದ್ರಲ್ಲಿ ಭಾಳ ಸ್ಟ್ರೆಸ್ಸು ಎಲ್ಲ ಇತ್ತು. ನೌ ಐ ಹ್ಯಾವ್ ರಿಲೀವ್ಡ್ ಅಪ್ ಆಲ್ ದೋಸ್ ಥಿಂಗ್ಸ್.
ತುಂಬ ಐ ಆಮ್ ಫೀಲಿಂಗ್ ವೆರಿ ಲೈಟ್ ಆ್ಯಂಡ್ ದಿಸ್ ಥಿಂಗ್. ಈಗ ಯಾವುದಕ್ಕೂ ಅನ್ನೆಸರಿಯಾಗಿ ಐ ಡೋಂಟ್ ಗೆಟ್ ಸ್ಟ್ರೆಸ್ಡ್. ತುಂಬ ಇದು ಮಾಡ್ಕೊಳ್ಳಲ್ಲ, ಎಮೋಷ್ನಲ್ ಆಗೋದಿಲ್ಲ, ಏನಿಲ್ಲ. ಐ ಟೇಕ್ ಇಟ್ ವೆರಿ ಈಸಿ. ಲೆಟ್ ಗೋ ಥರ ಇರುತ್ತೆ ನಂದು ಯಾವಾಗಲೂ ಇಲ್ಲ. ತುಂಬಾ ನನಗೆ ಇದಾಗಿದೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಇದು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ, ಪ್ರತಿಯೊಬ್ಬರಿಗೂ ತೊಗೊಂಡು ಇದನ್ನು ಆಪರ್ಚುನಿಟಿ ತೊಗೊಂಡು ಈ ಸಾಧನೆ ಮಾಡಿಕೊಂಡ್ರೆ ಒಂದು ಸೆಲ್ಫ್, ಒಂದು ಫ್ಯಾಮಿಲಿ ಆಗಲಿ, ಅದರಿಂದ ಆಗಲಿ, ಮತ್ತು ಎಲ್ಲ ಒಂದು ನಮ್ಮ ದೇಶಕ್ಕಾಗಲಿ ಎಲ್ಲದಕ್ಕೂ ಅಲ್ಟಿಮೇಟ್ಲಿ ದ ಹೋಲ್ ವರ್ಲ್ಡ್ ವಿಲ್ ಬಿ ಗೆಟ್ ಬೆನಿಫಿಟೆಡ್. ಐ ವಿಶ್ ದಟ್ ಎವ್ರಿಬಡಿ ಶುಡ್ ಟೇಕ್ ಆ್ಯಂಡ್ ಇಟ್ ಶುಡ್ ಬಿ ಸ್ಪ್ರೆಡ್ ಟು ಆಲ್ ದಿ ಸಿಟಿಸನ್ಸ್ ಆಫ್ ದಿ ಕಂಟ್ರಿ. ನಮ್ಮ ಕಂಟ್ರಿ ಗ್ರೇಟ್ ಆಗಲಿ, ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ನಮ್ಮ ಪರ್ಸ್ನಲ್ ಲೈಫು. ಇಷ್ಟೊಂದು ಆಪರ್ಚುನಿಟಿ ನನಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಇಂಡಿಯಾದಲ್ಲಿ ನಮಗೆ ಇಂಥ ಇದರಲ್ಲಿ ಆಪರ್ಚುನಿಟಿ ಇದೆ, ಇದನ್ನೆಲ್ಲರೂ ಯೂಸ್ ಮಾಡಿಕೊಳ್ಳಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಒಂದು ಗ್ರೇಟ್ ಅಚೀವ್ಮೆಂಟ್ ಆಗಲಿ ಅಂತ ಹೇಳಿ ಬಯಸ್ತಾನೆ ನನ್ನ ಇದನ್ನು ಮುಗಿಸ್ತೀನಿ. ನಾಗಶ್ರೀ ಅಂತ, ನಾನು ಪದ್ಮನಾಭ ನಗರದಲ್ಲಿ ವಾಸ ಮಾಡ್ತೇನೆ. ನನಗೆ ತುಂಬ ಭಯ, ಟೆನ್ಷನ್ನು, ಆಮೇಲೆ ನಿದ್ದೆ ಬರ್ತಾ ಇರಲಿಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ ಎಲ್ಲದಕ್ಕೂ. ಅದಕ್ಕೆ ಏನು ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡು ಇಲ್ಲಿ ಸುಪ್ರೀಂ ರೇ ಅಂತ ಇಲ್ಲಿ ಕರ್ಕೊಂಡು ಬಂದರು, ಇಂಟರ್ನೆಟ್ಟಲ್ಲಿ ನೋಡಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ಕರ್ಕೊಂಡು ಬಂದಮೇಲೆ ಒಂದು 5 ಕ್ಲಾಸು 6 ಕ್ಲಾಸ್ ಆದಮೇಲೆ ನನಗೆ ತುಂಬ ಇಂಪ್ರೂವ್ಮೆಂಟ್ ಇದೆ. ಚೆನ್ನಾಗಿ ನಿದ್ದೆ ಬರುತ್ತೆ ಇವಾಗ, ಟೆನ್ಷನು ಕಡಿಮೆ ಆಗಿದೆ, ಭಯನೂ ಕಡಿಮೆ ಆಗಿದೆ. ನಮಸ್ತೆ, ನಿಮ್ಮ ಹೆಸರು? ಜಯಂತ್. ಎಲ್ಲಿಂದ ಬರ್ತಿದ್ದೀರಾ? ಬ್ಯಾಂಗ್ಳೂರು ಕೆಂಗೇರಿಯಿಂದ. ಏನೇನು ಸಮಸ್ಯೆ ಇತ್ತು ನಿಮಗೆ? ನಮಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಗ್ಯಾಸ್ಟ್ರಿಕ್ಕು ಆ ಥರ ಪ್ರಾಬ್ಲಮ್ಸ್ ಇತ್ತು. ಇಲ್ಲಿ ಬಂದು 10 ಸೆಷನ್ಸ್ ತೊಗೊಂಡ್ಮೇಲೆ ಹೀಲಿಂಗ್ ಸೆಷನ್ಸು ಈಗೆಲ್ಲ ಕಂಟ್ರೋಲ್ ಪೂರ್ತಿ ಆಲ್ಮೋಸ್ಟ್ ಕ್ಯೂರ್ ಆಗಿದೆ. ಸೊ ನಮ್ಮ ಮನೇಲಿ ಈಗ ಮನೇಲಿ ಮಾಡೋಂಥ ರೆಮಿಡಿ ಥೆರಪಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೆಲ್ಫ್ ಹೀಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಮುಂಚೆ ಮೆಂಟಲ್ ಡಿಪ್ರೆಷನಿಂದ ಬಳಲ್ತಾ ಇದ್ದೆ. ಆಗ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನವರಿಂದ ರೇಖಿ ಆನ್ಲೈನ್ ಟ್ರೀಟ್ಮೆಂಟ್ ತೊಗೊಂಡು ಅದರಿಂದ ನನಗೆ ತುಂಬ ಹೆಲ್ಪ್ ಆಗಿ ಈಗ ನನ್ನ ಮೆಂಟಲ್ ಡಿಪ್ರೆಷನ್ ವಾಸಿಯಾಗಿದೆ, ತುಂಬಾ ಇಂಪ್ರೂವ್ ಆಗಿದೆ ಹೆಲ್ತ್. ಇದೇ ಥರ ಬೇರೆಯವರು ಆನ್ಲೈನ್ ಟ್ರೀಟ್ಮೆಂಟ್ ತೊಗೊಂಡು ಅವ್ರ ಉಪಯೋಗ ಪಡೆಯಬಹುದು ಅಂತ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ವೀಕ್ಷಕರೇನು ಔಷಧಿಯನ್ನ ತೆಗೆದುಕೊಳ್ಳದೆ ಗುಣಮುಖರಾದವರು ಮಾತನಾಡಿದ್ದಾರೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ನಮಸ್ತೆ, ನಾನು ರಕ್ಷಿತ್ ಅಂತ, ಬ್ಯಾಂಗ್ಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ. ನನಗದೇ ತುಂಬಾ ಡಿಪ್ರೆಷನ್, ಆಮೇಲೆ ಭಯ, ತುಂಬಾ ಒಂದು ಇರಿಟೇಟ್ ಫೀಲಿಂಗು, ಬೇಗನೆ ಕೋಪ ಬರೋದು, ಆಮೇಲೆ ಬ್ಯಾಕ್ ಪೇಯ್ನು ಅಂದರೆ ಸೊಂಟ ನೋವು ಅದು ಕೂಡ ಇತ್ತು. ಸೊ ಟಿ ವಿಲಿ ಮೇಡಮ್ ಅವರ ಅಡ್ವರ್ಟೈಸ್ಮೆಂಟ್ ಪ್ರೋಗ್ರಾಮ್ ಬರ್ತಾ ಇರೋದನ್ನು ನೋಡಿದೆ. ಸೊ ಇವ್ರಿಗೆ ಕಾಲ್ ಮಾಡಿದಾಗ ಈ ಥರ ಬನ್ನಿ ಅಂತ ಹೇಳಿದರು. ಸೊ ಇಲ್ಲಿ ಬಂದು ವಿಚಾರಿಸಿದಾಗ ಮೇಡಮ್ ಒಳ್ಳೆ ಮಾರ್ಗದರ್ಶನ ನೀಡಿದರು. ಸ್ವಯಂ ಚಿಕಿತ್ಸೆ ಚೆನ್ನಾಗಿ ಅನ್ನಿಸ್ತು. ಅದೇ ಒಳ್ಳೆ ಒಂಥರ ರಿಲ್ಯಾಕ್ಸ್ ಫೀಲ್ ಅನ್ನಿಸ್ತು. ದೀಕ್ಷೆ ಕೊಟ್ಟಾಗ ಚೆನ್ನಾಗಿ ಅನುಭವ ಆಯಿತು. ಹೀಲಿಂಗ್ ಕೂಡ ಚೆನ್ನಾಗಿ ಅನ್ನಿಸ್ತು. ಈ ಪ್ರಾಬ್ಲಮ್ಸಿಂದ ಇನ್ನೂ ಒಂದು 10 ಸಿಟ್ಟಿಂಗ್ಸ್ ಇದೆ. ಸೊ ಇದಾದಮೇಲೆ ಇನ್ನೂ ಚೆನ್ನಾಗಿ ನಿಮಗೆ ಚೆನ್ನಾಗಂತ ಅನಿಸ್ತು ನನಗೆ. ಆಮೇಲೆ ಅಮೌಂಟ್ ಕೂಡ ರೀಸನೇಬಲ್ ಅಂತ ನನಗೆ ಅನಿಸ್ತು. ಯಾಕಂದರೆ ನಾನು ಬೇರೆ ಕಡೆನೂ ನಾನು ಇದೇ ಥರ ಟ್ರೀಟ್ಮೆಂಟ್ಗಳನ್ನು ತಗೊಂಡಿದ್ದೀನಿ. ಸೊ ಅಲ್ಲಿಗಿಂತ ಇಲ್ಲಿ ಅಮೌಂಟು ಮತ್ತು ಚಿಕಿತ್ಸೆ ಕೂಡ ನನಗೆ ವರ್ತ್ ಅಂತ ನನಗೆ ಅನ್ನಿಸ್ತು. ನಮಸ್ತೆ ಮೇಡಮ್. ನಮಸ್ತೆ. ರೇಖಿ ಹೀಲಿಂಗ್ ಆದಮೇಲೆ ಹೇಗೆ ಅನಿಸ್ತಾ ಇದೆ? ನಿಮ್ಗೇನು ಪ್ರಾಬ್ಲಮ್ ಇತ್ತು ಮ್ಯಾಮ್? ಅದೇ ಒಂದು ಟೈಮಲ್ಲಿ ಸ್ವಲ್ಪ ಬಿದ್ದುಬಿಟ್ಟಿದ್ನಲ್ಲ, ಅದು ಸ್ವಲ್ಪ ಮೈಂಡ್ ಹೋಗ್ಬಿಟ್ಟಿತ್ತು. ಅದು ಸುಮಾರು ದಿನ ತುಂಬ ಕಷ್ಟ ಆಗ್ತಿತ್ತು. ಸ್ವಲ್ಪ ಲೆಫ್ಟ್ ಕಾಲಿಂದ ನಡೆಯೋದು ಸ್ವಲ್ಪ ಇದಾಗ್ತಿತ್ತು. ಫೀಲ್ ಭಯ ಇತ್ತಾ ಮ್ಯಾಮ್? ಸ್ವಲ್ಪ ಭಯ, ಫಿಯರ್ ಇತ್ತು. ಬಿದ್ದುಬಿಡ್ತೀನಿ ಮತ್ತೆ ಅಂತ. ಅದು ಆಮೇಲೆ ತೆಕ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಹೆಂಗೋ ಮಾಡಿ. ರೇಖಿ ಹೀಲಿಂಗ್ ಆದ್ಮೇಲೆ ಹೇಗೆ ಅನಿಸ್ತಾ ಇದೆ? ಈಗ ತುಂಬಾನೇ ಇದು ಬಂದ್ಬಿಟ್ಟಿದೆ, ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಓಕೆ. ಇದು ಹೋಗಿದೆ, ಫಿಯರ್ ಕಡಿಮೆ ಆಗಿದೆ ಈಗ.
ನಾನು ಮೊದಲಿನ ಥರನೇ ಆಗ್ತಿದ್ದೀನಿ ಈಗ, ಆ ಥರನೇ ಆಗ್ತಾ ಇದ್ದೀನಿ, ಆಗಿದ್ದೀನಿ. ರೇಖಿ ಹೀಲಿಂಗ್ ಹೆಲ್ಪ್ ಆಗಿದೆಯಾ? ಹೆಲ್ಪ್ ಆಗಿದೆ. ಬಸವರಾಜ್ ಅವರೇ, ಈಗ ರೇಖಿ 1 and 2 ಸೆಲ್ಫ್ ಹೀಲಿಂಗ್ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ, ನಿಮ್ಗೆ ಏನ್ ಇಂಪ್ರೂವ್ಮೆಂಟ್ ಕಾಣಿಸಿದೆ? ಮೇಡಮ್, ಫಸ್ಟ್ ಸೆಕೆಂಡ್ ರೇಖಿ ಸೆಲ್ಫ್ ಫೀಲಿಂಗ್ ಮಾಡ್ಕೊತ ಇದ್ದೆ ಮೇಡಮ್. ನಾನು ಇವಾಗ ಒಂದು 21 ದಿನ ಮಾಡಿದೆ. ಈಗ ಸರಿಯಾಗಿ ನಿದ್ದೆ ಬರ್ತಾ ಇದೆ. ಮೊದಲು ನಿದ್ದೆ ಬರ್ತಾ ಇರಲಿಲ್ಲ ಮೇಡಮ್, ಇವಾಗ ಸರಿಯಾಗಿ ನಿದ್ದೆ ಬರ್ತಾ ಇದೆ. ನಿದ್ದೆ ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಕೂಡ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಅನಿಸ್ತಾ ಇದೆ ಮೇಡಮ್. ಅಷ್ಟೇ. ನಾನು ಕೆ ಪ್ರಭಾಕರ್ ರಾವ್ ಅಂತ ಹೇಳಿ ಬೆಂಗಳೂರಿನ ಚಂದ್ರ ಬಡಾವಣೆಯ ನಿವಾಸಿಯಾಗಿರುತ್ತೇನೆ. ಸುಮಾರು 8.5 ವರ್ಷಗಳಿಂದ ನನ್ನ ಮಗಳಾದ ಮಧುರಂಜನಿಗೆ ಒಂದು ಥರದಲ್ಲಿ ಮಾನಸಿಕವಾಗಿ ಏನೋ ಒಂದು ಕೇಳುತ್ತಿರುವುದು, ಕಿವಿಯಲ್ಲಿ ಕೇಳುವಂತಹ ಒಂದು ಕಾಯಿಲೆ ಉಂಟಾಯಿತು. ಹಲವಾರು ವೈದ್ಯರನ್ನು, ಹಲವಾರು ಸೈಕ್ಯಾಟ್ರಿಸ್ಟ್ಗಳನ್ನು ನೋಡಲಾಯಿತು. ಕಟ್ಟಕಡೆಯದಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರದ್ದು ಸುಪ್ರೀಂ ರೇ ಹೀಲಿಂಗ್ ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಾನು ಟಿ ವಿಯಲ್ಲಿ ಮಾಧ್ಯಮದಲ್ಲಿ ನೋಡಿದೆ, ಆಯುಷ್ ಟಿ ವಿಯಲ್ಲಿ ನೋಡಿದೆ. ನಾನೊಂದು ಇದನ್ನು ಟ್ರೈ ಮಾಡುವಂತ ಹೇಳಿ ಅಲ್ಲಿ ಹೋಗಿದ್ದೇನೆ. ಕೇವಲ 5 ಸಿಟ್ಟಿಂಗ್ನಲ್ಲಿ ಅವರು ಅದನ್ನು ಕಡಿಮೆ ಮಾಡುವಂಥ ಮಟ್ಟಕ್ಕೆ ಬಂದರು. ಯಾವುದೇ ಕೇಳುವಂಥ ಇವತ್ತು ವಿಚಾರ ಇಲ್ಲ. ಆದರೂ 10 ಸಿಟ್ಟಿಂಗ್ನಲ್ಲಿ ಇವತ್ತು ಪೂರ್ಣವಾಗಿ ಅದು ನಿಂತಿದೆ. ಅಂದರೆ ಯಾವುದೇ ಮಾನಸಿಕ ಅಥವಾ ದೈಹಿಕ ಕಾಯಿಲೆಗಳಿಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ಖಂಡಿತವಾಗಿ ನಮ್ಮ ಬೆಂಗಾವಲಿಗೆ ಬರ್ತಾರೆ ಅಂತ ಹೇಳುವಂಥ ದೃಢ ನಿರ್ಧಾರ ಬಂತು. ಆದ್ದರಿಂದ ತಾವೆಲ್ಲರೂ ಕಷ್ಟ ಸಮಸ್ಯೆಯನ್ನು ಇದ್ದಲ್ಲಿ ಅಂತಹ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಸುಪ್ರೀಂ ರೇ ಹೀಲಿಂಗನ್ನು ಭೇಟಿ ಮಾಡುವುದು ಉತ್ತಮವಾಗಿರುತ್ತದೆ. ನನ್ನ ಹೆಸರು ಶೋಭಾ, ನಾನು ಮೈಸೂರಿಂದ ಬಂದದ್ದು. ಆದರೆ ಈಗ 10 ಸೀಟಿಂಗ್ ಆದಮೇಲೆ ನಾನು ತುಂಬ ಚೆನ್ನಾಗಿದ್ದೇನೆ. ಥ್ಯಾಂಕ್ಸ್ ಮೇಡಮ್. ಏನು ಪ್ರಾಬ್ಲಮ್ ಇತ್ತು ನಿಮಗೆ? ನನಗೆ ಡಿಪ್ರೆಷನ್ ಇತ್ತು, ಈಗ ಹೀಲ್ ಆಗಿದ್ದೇನೆ. ಓಕೆ, ಏನೇನು ಸಿಂಪ್ಟಮ್ಸ್ ಇತ್ತು ನಿಮ್ಗೆ? ಸ್ವಲ್ಪ ಉದಾಸೀನ ಕೆಲಸ ಮಾಡಲಿಕ್ಕೆ ಎಲ್ಲ ಇತ್ತು. ಈಗ ಕೆಲಸ ಮಾಡ್ತಾ ಮುಂಚೆ ಎಲ್ಲೂ ಹೋಗ್ಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಈಗ ಹೇಗೆ ಅನ್ಸುತ್ತೆ? ಈಗ ಖುಷಿ ಆಗ್ತಾ ಇದೆ. ಎಲ್ಲ ಕಡೆ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇದೆ. ಸರ್, ರೇಖಿ ದೀಕ್ಷೆ ಬಗ್ಗೆ ನಿಮ್ಗೆ ಏನ್ ಅನುಭವ ಆಯ್ತು? ತುಂಬಾ ಉತ್ತಮವಾಗಿರ್ತಕ್ಕಂತಹ ಅನುಭವ ಆಯ್ತು. ಅಂದ್ರೆ ಮನಸ್ಸೆಲ್ಲ ಏನೋ ನಿರಾಳ ಅನ್ನುವಂತಹ ಅನುಭವ ಆಯ್ತು ನನಗೆ. ಹಾಗಾಗಿ ರೇಖಿ ಗುರುಳಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ. ಎಸ್, ನಾವು ಕೂಡ ನೋಡಿದ್ವಿ. ಇವಾಗ ರೇಖಿ ಚಿಕಿತ್ಸೆಯನ್ನು ಪಡೆದಿರುವಂಥದ್ದು ಔಷಧಿ ಇಲ್ಲದೆ ಗುಣಮುಖರಾದವರು ಮಾತನಾಡಿದ್ರು. ನಿಮ್ಮಲ್ಲಿ ಔಷಧಿ ಇಲ್ಲದೆ ಯಾವ ರೀತಿಯಾದಂತಹ ಚಿಕಿತ್ಸೆ ದೊರೆಯುತ್ತೆ ಅಂತ ತಿಳಿಸ್ಕೊಡೋದಾದ್ರೆ? ಖಂಡಿತ. ನೋಡಿ, ಈ ಮಾನಸಿಕ ತೊಂದರೆಗೆ ಒಳಗಾದವರು ನಿದ್ದೆ ಸರಿಯಾಗಿ ಮಾಡಲ್ಲ, ನಿದ್ದೆನೇ ಬರಲ್ಲ ಪಾಪ. ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಹೊರಲಾಡ್ತಾ ಇರ್ತಾರೆ, ಇಲ್ಲ ಎದ್ದು ಕೂತಿರ್ತಾರೆ, ಪ್ರಾಪರಾಗಿ ನಿದ್ದೆ ಮಾಡಲ್ಲ. ಸೊ ರೇಖಿ ನಾವು ಹೀಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದ ಹಾಗೆ ಬಹಳ ಡೀಪ್ ಲೆವೆಲ್ ನಿದ್ದೆಗೆ ಹೋಗ್ಬಿಡ್ತಾರೆ, ಅಷ್ಟು ಸೂದಿಂಗ್ ಆಗಿರೋಂಥ ಎನರ್ಜಿ. ಯಾಕೆಂದರೆ ಬ್ರೈನು ಸರಿಯಾಗಿ ರೆಸ್ಟ್ಗೆ ಹೋಗಿಲ್ಲ ಅಂತಂದರೆ ನಮಗೆ ಮಾನಸಿಕ ತೊಂದರೆಗಳು ಉಲ್ಬಣ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಪ್ರಯಾರಿಟಿ ನಾವು ನಿದ್ದೆಗೆ ಕೊಡ್ತೀವಿ. ಮಾನಸಿಕ ತೊಂದರೆ ಜೊತೆ ಜನ ಬಂದಾಗ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಮೈಂಡ್, ಆಯಿತಾ? ನಿದ್ದೆನಲ್ಲಿ ನಮಗೆ 4 ಹಂತಗಳು ಬರುತ್ತೆ. ಫಸ್ಟ್ ನಾವು 10 ಗಂಟೆ ಒಳಗಡೆ ಮಲಗಬೇಕು ಯಾವತ್ತು. 10 ಗಂಟೆಯಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಮತ್ತು ನಾವು ಮಲಗೋ ಕೋಣೆ ಕತ್ಲೆ ಇಟ್ಕೊಳ್ಬೇಕು. ಸೊ ಅವಾಗ ಪೀನಿಯಲ್ ಗ್ಲ್ಯಾಂಡು ಆ್ಯಕ್ಟಿವೇಟ್ ಆಗುತ್ತೆ. ಪೀನಿಯಲ್ ಗ್ಲ್ಯಾಂಡೇ ನಮಗೆ ನಿದ್ರೆ ಬರೋ ಹಾರ್ಮೋನ್ ರಿಲೀಸ್ ಮಾಡೋದು. ತುಂಬ ಜನ ರಾತ್ರಿ ಎಲ್ಲ ಟಿ ವಿ ನೋಡ್ಕೊಂಡಿರ್ತಾರೆ, ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡಿರ್ತಾರೆ, ಟೈಮ್ ಕರೆಕ್ಟಾಗಿ ಮಲಗಲ್ಲ. ಸೊ ಅದೇನಾಗ್ಬಿಡುತ್ತೆ, ಓವರ್ ಎ ಪೀರಿಯಡ್ ಅದೇ ಅಭ್ಯಾಸ ಆಗಿಬಿಡುತ್ತೆ. ಹಾರ್ಮೋನ್ ಸೆಕ್ರಿಷನ್ನಲ್ಲಿ ಇಂಬ್ಯಾಲೆನ್ಸ್ ಬರುತ್ತೆ. ಸೊ ಇದರಿಂದನೂ ನಮಗೆ ಸ್ಟ್ರೆಸ್ಸು, ಡಿಪ್ರೆಷನ್ನು, ಆ್ಯಂಗ್ಸೈಟಿ ಇದೆಲ್ಲ ಡೆವಲಪ್ ಆಗುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇದ್ರೂ ಸಹ ರೇಖಿ ಕೊಡೋದ್ರಿಂದ ಅವ್ರಿಗೆ ನಿದ್ರೆ ನಾರ್ಮಲ್ ಆಗ್ತಾ ಬರುತ್ತೆ. ಸೊ ನಿದ್ರೆ ನಾರ್ಮಲ್ ಆಗ್ತಾ ಬರ್ತಾ ಇದ್ದ ಹಾಗೆ ಬ್ರೈನಲ್ಲಿ ಏನೊಂದು ಸ್ಟ್ರೈನ್ ಆಗಿರುತ್ತೆ, ಬ್ರೈನ್ ಸೆಲ್ಸ್ಗೆಲ್ಲ ಏನೊಂದು ಸ್ಟ್ರೈನ್ ಆಗಿರುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ಸ್ಗೆಲ್ಲ ಏನೊಂದು ಸ್ಟ್ರೈನ್ ಆಗಿರುತ್ತೆ. ಕೆಲವ್ರಿಗೆಲ್ಲ ಪಾಪ ಪೇಯ್ನ್ ಬರುತ್ತೆ, ಹೆಡೇಕು, ಸಿವಿಯರ್ ಹೆಡೇಕ್ ಬರುತ್ತೆ. ಸ್ವಲ್ಪ ಟೆನ್ಷನ್ ಆದರೂ ಸಾಕು, ತಡೆಯೋಕ್ಕೆ ಆಗಲ್ಲ, ನರ ಎಲ್ಲ ಪಟ 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 ಅನ್ನೋ ಥರ ಅವ್ರು ಹೇಳ್ತಾರೆ ಕಸ್ಟಮರ್, ಅನ್ಬೇರಬಲ್ ಪೇಯ್ನ್ ಬರುತ್ತೆ ಅಂತ ಹೇಳಿ. ಸೊ ಅದೆಲ್ಲ ಹೋಗ್ತದೆ ರೇಖಿನಲ್ಲಿ. ಮತ್ತು ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ಮನಸ್ಸು ಶಾಂತವಾಗ್ತಾ ಹೋದಂಗೆ ಅವ್ರಿಗೆ ಜೀವನದಲ್ಲಿ ಮತ್ತೆ ಬದುಕಬೇಕು ಅನ್ನೋ ಒಂದು ಎಂತೂಸಿಯಾಸಮ್ ಬರುತ್ತೆ. ಸೊ ಇದರಿಂದ ಡಿಪ್ರೆಷನ್ನು ರೆಡ್ಯೂಸ್ ಆಗ್ತಾ ಹೋಗುತ್ತೆ.
ಮತ್ತು ಮುಖ್ಯವಾಗಿ ಮಣಿಪುರ ಚಕ್ರ ಅಂತ ಏನು ಹೇಳ್ತೀವಿ, ಈ ಮಣಿಪುರ ಚಕ್ರ ತೊಂದರೆಗೆ ಒಳಗಾದಾಗ ನಮಗೆ ಹೆಚ್ಚಾಗಿ ಮಾನಸಿಕ ತೊಂದರೆಗಳು ಬರೋದು. ನಾವು ಅಂದ್ಕೊಂಡಿದ್ದೇನು ಮ್ಯಾನಿಫೆಸ್ಟ್ ಆಗಲ್ಲ ಜೀವನದಲ್ಲಿ. ಸೊ ಇದರಿಂದಾಗಿ ಎಷ್ಟೋ ಜನಕ್ಕೆ ಜಿಗುಪ್ಸೆ ಅನ್ನೋದು ಬರುತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಮಣಿಪುರ ಚಕ್ರವನ್ನು ಸೈಕಿಕ್ ಸರ್ಜರಿ ಅಂತ ಒಂದು ಚಿಕಿತ್ಸೆ ಇದೆ ನಮ್ಮಲ್ಲಿ. ಹೇಗೆ ಡಾಕ್ಟ್ರು ಬಾಡಿ ಆಪ್ರೇಟ್ ಮಾಡಿ ಬೇಡದಿರೋದನ್ನು ತೆಗಿತಾರೆ, ಆ ಥರ ನಾವು ಚಕ್ರವನ್ನು ಕ್ಲೀನ್ ಮಾಡಿ ಅಲ್ಲಿ ಅಕ್ಯುಮುಲೇಟ್ ಆಗಿರೋ ಬೇಡದಿರೋ ಎನರ್ಜಿನ ತೆಗೆದಾಗ ಅವ್ರ ಮೈಂಡಿಗೆ ಭಾರಿ ರಿಲೀಫ್ ಆಗಿಬಿಡುತ್ತೆ. ಇದರಿಂದ ಅವರು ಬೇಗ ರಿಕವರ್ ಆಗ್ತಾರೆ. ಎಷ್ಟೋ ಜನ ಥ್ರೋಟ್ ಚಕ್ರದಲ್ಲಿ ಎಮೋಷನ್ಸ್ನ ಸಪ್ರೆಸ್ ಮಾಡ್ಕೊತಾರೆ. ಇದರಿಂದನೂ ಮಾನಸಿಕ ತೊಂದರೆಗಳಿಗೆ ಒಳಗಾಗ್ತಾರೆ. ಎಷ್ಟೋ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಮು ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಇದರಿಂದನೂ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂಥವರಿಗೆ ನಾವು ಸೋಡಾ ಲೈಟ್ ಕ್ರಿಸ್ಟಲ್ ಅಂತ ಕೊಡ್ತೀವಿ. ಅದನ್ನು ಅವರು ಇಲ್ಲಿ ಇಟ್ಕೊಳ್ತಾ ಬಂದಾಗ ಥೈರಾಯ್ಡ್ ಪ್ರಾಬ್ಲಮ್ ಸರಿ ಹೋಗಿ ಹಾರ್ಮೋನ್ ಎಲ್ಲ ಕರೆಕ್ಟಾಗಿ ಸೆಕ್ರೇಟ್ ಆಗೋದ್ರಿಂದ ಸೈಕಲಾಜಿಕಲಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾರೆ. ಈ ಥರ ಹಲವಾರು ಥೆರಪಿಗಳಿದೆ. ಟೀಟಾ ಹೀಲಿಂಗ್ ಅಂತ ಇದೆ, ಮನಸ್ಸಿಗೆ ಬಹಳ ರಿಲ್ಯಾಕ್ಸ್ ಮಾಡುವಂಥ ಥೆರಪಿಗಳಿದ್ದಾವೆ. ವಿತಿನ್ 10 ಸಿಟ್ಟಿಂಗ್ಗೆ ಅವ್ರಿಗೆ ಎಷ್ಟೋ ರಿಲೀಫ್ ಆಗಿಬಿಡುತ್ತೆ. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾನಸಿಕ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಔಷಧಿ ಇಲ್ಲದೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಧನ್ಯವಾದಗಳು. ಈ ಒಂದು ಅವಕಾಶ ಮಾಡಿಕೊಟ್ಟ ಜಿ ಚಾನೆಲ್ ಅವ್ರಿಗೂ ನನ್ನ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೆಸ್, ಆಂಗ್ಸೈಟಿ ಹಾಗೆ ಡಿಪ್ರೆಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481958919 ಅಥವಾ supremere.in ವೆಬ್ಸೈಟ್ಗೆ ಭೇಟಿ ಕೊಡಿ. ಸುಪ್ರೀಂ ರೇ ಹೀಲಿಂಗ್ ಕೇಂದ್ರದ ವಿಳಾಸ: ಸುಪ್ರೀಂ ರೇ ಹೀಲಿಂಗ್ ಸೆಂಟರ್, 34/6 ಸೆಕೆಂಡ್ ಕ್ರಾಸ್, ವಿದ್ಯಾಪೀಠ ಮಠ್ ರೋಡ್, ಬೆಂಗಳೂರು 560070.